ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ರೌಂಡಿನ ಶೆಡ್ಯೂಲ್ ವಿಚ್ ಇಸ್ ರಿಲೀಸ್ಡ್ ಇನ್ ಕೆಇಎ ವೆಬ್ಸೈಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ಈ ಶೆಡ್ಯೂಲ್ ಪ್ರಕಾರ ಸೀಟ್ ಮೆಟ್ರಿಕ್ಸ್ ಏನಿದೆ ಅದು 21ನೇ ತಾರೀಕು ರಿಲೀಸ್ ಆಗಿದೆ. ಮತ್ತೆ ಯಾರ್ಯಾರು ಮೆಡಿಕಲ್ಗೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲ ಅರ್ಹ ಅಭ್ಯರ್ಥಿಗಳು ಯಾರ್ಯಾರು ಪೇ ಮಾಡಬೇಕು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಮತ್ತೆ ನಿನ್ನೆ ರಿಲೀಸ್ ಆಗಿರುವಂತಹ ಪ್ರಸನ್ನ ಸರ್ ಅವರ ಒಂದು ಕೆಇ ಅವರ ವಿಡಿಯೋದಲ್ಲೂ ಕೂಡ ಅದು ಇದೆ, ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಸೊ 1,00,000 ರೂಪಾಯಿ ಕಾಷನ್ ಡಿಪಾಸಿಟ್ ಅನ್ನ ಪೇಮೆಂಟ್ ಮಾಡೋದಕ್ಕೆ 21ನೇ ತಾರೀಕು ಮಧ್ಯಾಹ್ನ 1 ಗಂಟೆಯಿಂದ 25ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೆ ಸಮಯವನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ನಿಮ್ಮೆಲ್ಲರ ಒಂದು ಪರವಾಗಿ ಕೆಇ ಅವರಲ್ಲಿ ಒಂದು ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ತಾವು ಒಂದು ಶೆಡ್ಯೂಲ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ದಯವಿಟ್ಟು ಕ್ಯಾಲೆಂಡರ್ ಕೂಡ ಮುಂದೆ ಇಟ್ಕೊಳ್ಳಿ. ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ಇಷ್ಟೇ ನೋಡಿ, 23ನೇ ತಾರೀಕು ಬ್ಯಾಂಕ್ ಹಾಲಿಡೇ ಇದೆ, ಸ್ಯಾಟರ್ಡೆ. ಇಟ್ ಈಸ್ 4th ಸ್ಯಾಟರ್ಡೆ ಇನ್ ದಿಸ್ ಆಗಸ್ಟ್ ಮಂತ್. ಅದಾದ್ಮೇಲೆ ಸಂಡೇ ಅಂತೂ ಸೂಟಿನೇ ಇದೆ. ಅಂದ್ಮೇಲೆ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಅನ್ನ ಮಾಡೋದಕ್ಕೆ ಟೆಕ್ನಿಕಲಿ ಸಿಗುವಂತದ್ದು ನಾಳೆ ಒಂದು ಕಂಪ್ಲೀಟ್ ದಿವಸ ಮತ್ತೆ 25ನೇ ತಾರೀಕು ಮಧ್ಯಾಹ್ನ 1 ಗಂಟೆಯ ತನಕ ಮಾತ್ರ. ಅಂದ್ರೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ 1,00,000 ರೂಪಾಯಿಯನ್ನು ಆಪ್ಷನ್ ಡಿಪಾಸಿಟ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ಕೆಇ ಅವರು ಇಂಪಾರ್ಟೆಂಟ್ ಸೆಕೆಂಡ್ ರೌಂಡ್ ಅಲ್ಲಿ ಕೊಡ್ತಾ ಇರುವಂತಹ ಸಮಯ ಎಷ್ಟು ಅಂತ ಅಂದ್ರೆ, ಸೊ ನಾಳೆ ಅಂದ್ರೆ ಶುಕ್ರವಾರ ಬೆಳಗ್ಗೆಯಿಂದ ಈವ್ನಿಂಗ್ ವರೆಗೆ ಮತ್ತೆ ಸೋಮವಾರ ಮಧ್ಯಾಹ್ನ 1 ಗಂಟೆವರೆಗೆ. ದಯವಿಟ್ಟು ಕೆಇ ಅವರಿಗೆ ರಿಕ್ವೆಸ್ಟ್ ಇಷ್ಟೇ, ತಮ್ಮ ಒಂದು ಶೆಡ್ಯೂಲ್ ಅನ್ನ ಇನ್ನೊಂದ್ಸರಿ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳ ಮತ್ತು ಪಾಲಕರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಸೊ ನನಗೆ ಇಷ್ಟು ಟೈಮ್ ಅನ್ನ ಕೊಟ್ಟಿದ್ರೆ ಆಗುತ್ತಾ? ನೀವ್ ಹೇಳ್ಬೋದು ಸರ್, ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಸೊ ಅವನು ಇವತ್ತು ಡೌನ್ಲೋಡ್ ಮಾಡ್ಕೊಂಡು ನಾಳೆ ಪೇಮೆಂಟ್ ಮಾಡಬಹುದಲ್ಲ ಅಂತೇಳಿ. ಈಗಲೂ ಕೂಡ ಈ ಕೆಇ ಅವರ ಲಿಂಕ್ ಅನ್ನ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಕೆಇಎ 2ನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ಮಾಹಿತಿ, ಮತ್ತೆ ಇಲ್ಲಿ ನೋಡಿ 2ನೇ ಸುತ್ತಿನ ಆಯ್ಕೆ ನಮೂದು ಲಿಂಕ್ ಅಂತ ಇದೆ. ನಿಮ್ಮ ಮುಂದೆ ಲೈವ್ ಅಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ. ಇದು ಏನು ಓಪನ್ ಆಗ್ತಾ ಇದೆ, ಬೆಳಗ್ಗೆ 10 ಗಂಟೆಗೆ ಲಿಂಕ್ ಕೊಟ್ಟಿದ್ದಾರೆ, ಬಟ್ ಇದುವರೆಗೂ ಕೂಡ ಓಪನ್ ಆಗ್ತಾ ಇಲ್ಲ. ಇಷ್ಟರೊಳಗೆ ಯಾರಾದ್ರೂ ಓಪನ್ ಮಾಡಿ ಆಪ್ಷನ್ ಎಂಟ್ರಿನ ಚೇಂಜಸ್ ಮಾಡ್ಕೊಳ್ಳೋದಕ್ಕಾಗಿದ್ರೆ ಅಥವಾ ಚಲನನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಿದ್ರೆ ನೀವು ದೊಡ್ಡ ಅದೃಷ್ಟವಂತರು ಇಡೀ ಕರ್ನಾಟಕದಲ್ಲಿ. ನೋಡಿ, ನಿಮ್ಮ ಮುಂದೆ ನಾ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ, ಇಲ್ಲಿ ರೌಂಡ್ ಹೊಡಿತಾ ಇದೆ, ತಿರುಗ್ತಾ ಇದೆ, ಕಾಣಿಸ್ತಾ ಇದೆ ಇಲ್ಲಿ. ಸೊ ಅಂಥದ್ರಲ್ಲಿ ಕೆಇ ಅವರು ಕೊಟ್ಟಿರುವಂತ ಸಮಯ ಎಷ್ಟು ಅಂದ್ರೆ ಟೆಕ್ನಿಕಲಿ 1.5 ದಿವಸ 1,00,000 ರೂಪಾಯಿ ಪೇಮೆಂಟ್ ಮಾಡೋದಕ್ಕೆ. ಸ್ಯಾಟರ್ಡೆ ಮತ್ತು ಸಂಡೇ 2 ದಿನ ನಮ್ಮ ವಿದ್ಯಾರ್ಥಿಗಳು ಹೆಂಗ್ ಪೇಮೆಂಟ್ ಮಾಡಬೇಕು? ದಯವಿಟ್ಟು ಕೆಇ ಅವರು ಇದನ್ನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ನನ್ನ ರಿಕ್ವೆಸ್ಟ್ ಇಷ್ಟೇ, ವಿದ್ಯಾರ್ಥಿಗಳು ಮತ್ತು ಪಾಲಕರು ಇಂಪಾರ್ಟೆಂಟ್ ಸೆಕೆಂಡ್ ರೌಂಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಬೇಡದೇ ಇರುವಂತ ಸೀಟ್ ಸಿಕ್ಕಿದೆ, ಚಾಯ್ಸ್ 3 ತಗೊಂಡು ಈಗ ವೇಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ, ಅಂತವರು ಕೂಡ ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇದ್ದಾರೆ. ಅವರೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಈ ಒಂದು ಶೆಡ್ಯೂಲ್ ಅನ್ನ ಅಟ್ಲೀಸ್ಟ್ 1 ದಿವಸ ಮುಂದಕ್ಕೆ ಹಾಕಿ. 25 ಇರೋದನ್ನ 26ನೇ ತಾರೀಕಾದ್ರೂ ಮಾಡಿ. ನನಗನ್ಸೋ ಪ್ರಕಾರ ನೀವು ಈ ಶೆಡ್ಯೂಲ್ ಅನ್ನ ಮಾಡ್ಬೇಕಾದ್ರೆ ಸೆಕೆಂಡ್ ಸ್ಯಾಟರ್ಡೆ ಹಾಲಿಡೇ ಇರ್ತದೆ ಬ್ಯಾಂಕಿಗೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ ಹಾಗೆ ಇಲ್ಲ. ಅದು ಅಲ್ಲದೆ ಅಟ್ಲೀಸ್ಟ್ ಇವತ್ತು ನೀವು ಲಿಂಕ್ ಬಿಟ್ಟಾದ ತಕ್ಷಣದಿಂದ ಚಲನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಚಲನ್ ಡೌನ್ಲೋಡ್ ಮಾಡ್ಕೋತಿದ್ರು. ಈಗ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದೇ ಇನ್ಮೇಲೆ. ನೋಡಿ, ಇಲ್ಲೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈಗ ಓಪನ್ ಆಯ್ತಿದ್ದು. ಸೊ ಅಂದ್ರೆ ಇನ್ ಮೇಲೆ ಅವ್ರು ಚಲನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಬೇಕು 25ನೇ ತಾರೀಕು ಒಳಗೆ. ಸೊ ಪೇಮೆಂಟ್ ಮಾಡಬೇಕು 25ನೇ ತಾರೀಕು 1 ಗಂಟೆ ಒಳಗೆ. ನೀವು ಆಪ್ಷನ್ ಎಂಟ್ರಿಯನ್ನು ಚೇಂಜಸ್ ಗಳನ್ನ ಮಾಡ್ಕೊಳ್ಬೇಕು, ಗೊತ್ತಿರ್ಲಿ. ಸೊ ದಯವಿಟ್ಟು ಕೆಇ ಅವರು ಡೇಟ್ ಅನ್ನ ನೋಡಿ, ಸೆಕೆಂಡ್ ಸ್ಯಾಟರ್ಡೆ ಇರೋದಕ್ಕೆ 23rd and 24th 2 ದಿವಸ ಉಪಯೋಗ ಇಲ್ಲ ನಮಗೆ. ನಾಳೆನೆ 1 ದಿವಸ ಪೇ ಮಾಡಬೇಕು ವಿದ್ಯಾರ್ಥಿಗಳು. ಅದಕ್ಕಾಗಿ ಸೊ ಅಟ್ಲೀಸ್ಟ್ 1 ದಿವಸ ಮುಂದಕ್ಕೆ ಹಾಕಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದ ಮೇಲೆ ಸೊ ಯಾರಿಗಾದ್ರೂ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕು ಅದನ್ನೇನಾದ್ರೂ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ರೆ 23ನೇ ತಾರೀಕಿನೊಳಗೆ ಕೆಇಎಗೆ ಹೋಗ್ಬಿಟ್ಟು ಖುದ್ದಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳಬಹುದು. ಒಂದು ದಂಡ ಪಾವತಿಸಬೇಕಾಗ್ತದೆ, ಅದು ಮಿನಿಮಮ್ ದಂಡ ಹೇಳ್ತಾರೆ, ಅದನ್ನ ನೀವು ಪಾವತಿ ಮಾಡಬೇಕು. ಅದಾದ್ಮೇಲೆ ಸೆಕೆಂಡ್ ರೌಂಡ್ ತಾತ್ಕಾಲಿಕ ಸೀಟು ಹಂಚಿಕೆ, ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ 29ನೇ ತಾರೀಕು ಮಧ್ಯಾಹ್ನ 1 ಗಂಟೆ ತನಕ ಬರ್ತದೆ. 2ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಯಾವಾಗ ಅನ್ನೋದನ್ನ MCC ಅವರದ್ದು ಆದ್ಮೇಲೆ ಹೇಳ್ತಾರೆ. ಇದಿಷ್ಟು ಸೆಕೆಂಡ್ ರೌಂಡ್ ಶೆಡ್ಯೂಲ್. ಇದರ ಜೊತೆಗೆ ಇನ್ನೊಂದೆರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದಾರೆ, ಇವತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ, ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ.
ಅದರ ಜೊತೆ ಕಾಷನ್ ಡಿಪಾಸಿಟ್ ಯಾರ್ಯಾರು ಪೇ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ರೈಟ್. ಸೊ ದಂತ ವೈದ್ಯಕೀಯ, ಆಯುರ್ವೇದ, ಹೋಮಿಯೋಪತಿ ಯಾವುದಕ್ಕೂ ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಮೆಡಿಕಲ್ಗೆ ಮಾತ್ರ ನೀವು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಅದರಲ್ಲೂ ಸೆಕೆಂಡ್ ರೌಂಡ್, ಫಸ್ಟ್ ರೌಂಡ್ ಅಲ್ಲಿ ನೀವು ಡೆಂಟಲ್ಲು, ಮೆಡಿಕಲ್ಲು ಮತ್ತೆ ಆಯುಷ್ ಸೀಟ್ ಸಿಕ್ಕು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಿ ಫೀಸ್ ಅನ್ನ ಪೇಮೆಂಟ್ ಮಾಡಿದ್ರೆ ನೀವುಗಳು ಕೂಡ ಯಾವುದೇ ಕಾರಣಕ್ಕೆ ಈ ಒಂದು ದುಡ್ಡನ್ನ, ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇಂಜಿನಿಯರಿಂಗ್ ಸಿಕ್ಕು ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು 1 ಲಕ್ಷ ರೂಪಾಯಿಯನ್ನ ಕಟ್ಟಲೇಬೇಕು. ರೈಟ್, ಗೊತ್ತಿರ್ಲಿ. ಮತ್ತೆ ಈ ಪಾಯಿಂಟ್ ಕನ್ಫ್ಯೂಸ್ ಆಗಬೇಡಿ. ಇತರೆ ಕೋರ್ಸ್ಗಳಿಗೆ ಪಾವತಿಸುವ ಮೊತ್ತವನ್ನು ಕಾಷನ್ ಡಿಪಾಸಿಟ್ ಎಂದು ಪರಿಗಣಿಸಲಾಗುವುದಿಲ್ಲ ಅಂತೇಳಿ. ಸೊ ನಿಮಗೆ BDS ಮತ್ತೆ BAMS ಏನಾದ್ರೂ ಫೀಸ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿದ್ರು ಕೂಡ ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ಈ ಒಂದು ಪಾಯಿಂಟ್ ಸಿ ದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಓದಿ. F ಪಾಯಿಂಟ್ ಬಗ್ಗೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ನಮ್ಮ ಒಂದು ಮನವಿಯನ್ನ ಪರಿಗಣಿಸಿ, ಬಿಕಾಸ್ ಆಫ್ ಸ್ಯಾಟರ್ಡೆ ಅಂಡ್ ಸಂಡೇ 2 ದಿನ ಹಾಲಿಡೇ ಇರೋದಕ್ಕೆ, ಸೊ ಬ್ಯಾಂಕ್ಗಳು ಓಪನ್ ಇರೋದಿಲ್ಲ, ಫೀಸ್ ಪೇಮೆಂಟ್ ಮಾಡೋದು ತ್ರಾಸ ಆಗ್ತದೆ ಅನ್ನೋದಕ್ಕೆ, ಎಷ್ಟೋ ಕಡೆ ಮಳೆ ಬೀಳ್ತಾ ಇದೆ, ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಬೇಕು, 1.5 ದಿವಸ ಟೈಮ್ ಕೊಟ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದ ಪೇರೆಂಟ್ಸ್ ಟು ಪೇ 1 lakh rupees ಕಾಷನ್ ಡಿಪಾಸಿಟ್ ಅಂತ ಹೇಳ್ತಾ, ಸೊ ಇದರ ಬಗ್ಗೆ ಕೆಇ ಅವರು ಗಮನ ಹರಿಸಲಿ. ತಮ್ಮ ಒಂದು ಲಿಂಕ್ ಅನ್ನ ಕೊಟ್ಟಾಗ ಆ ಲಿಂಕ್ ಆಕ್ಟಿವೇಟ್ ಆದಷ್ಟು ಬೇಗ ಆಗೋ ಹಾಗೆ ಮಾಡಿಕೊಳ್ಳಿ. ಸೊ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.